135 ಸೀಟನ್ನ ಗೆಲ್ಲಿಸಿ ಅಧಿಕಾರ ಮಾಡಿ ಅಂತ ಹೇಳಿ ಜನ ಕೊಟ್ರೆ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ಕುರ್ಚಿ ಕಚ್ಚಾಟದಲ್ಲಿ ಬ್ಯುಸಿಯಾಗಿದ್ದಾರೆ. ನಾನಾ ನೀನಾ ಅಂತ ಹೇಳಿ ಸಮರಕ್ಕಿಳಿದಂತೆ ಕಾಣಿಸ್ತಾ ಇದ್ದಾರೆ. ನಿನ್ನೆ ಇದೇ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಹೌದು, ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಬೆಳವಣಿಗೆಗಳು ಮಿತಿ ಮೀರ್ತಾ ಇದೆ. ಕುರ್ಚಿ ಕದನದಲ್ಲಿ ಬಲಾಬಲದ ಪ್ರದರ್ಶನಕ್ಕೆ ವೇದಿಕೆ ರೆಡಿ ಆಗ್ತಾ ಇದೆ. ಸಿಎಂ ಡಿಸಿಎಂ ಕುರ್ಚಿ ಕದನ ಇಕ್ಕಟ್ಟಿನಲ್ಲಿ ಹೈಕಮಾಂಡ್ ಅತಿ ಎಚ್ಚರಿಕೆಯಿಂದ ನಿರ್ಧಾರ ಕೈಗೊಳ್ಳಬೇಕಾದ ಸ್ಥಿತಿಯಲ್ಲಿ ವರಿಷ್ಠರು ಖಡಕ್ಕಾಗಿ ಆಕ್ಷನ್ ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಕಾರಣ ಹಲವಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಬೆಳವಣಿಗೆಗಳು ಮಿತಿ ಮೀರೋದಕ್ಕೆ, ಇವತ್ತಿನ ರಾಜ್ಯ ಕಾಂಗ್ರೆಸ್ನ ಈ ಕಚ್ಚಾಟಕ್ಕೆ, ಈ ಪರಿಸ್ಥಿತಿಗೆ ವರಿಷ್ಠರೇ ಕಾರಣವೇ ಹೊರತು ಮತ್ತಿನ್ಯಾರು ಕೂಡ ಅಲ್ಲ. ಅವತ್ತು ಸಿಎಂ ಯಾರಾಗಬೇಕು ಅಂಥೇಳಿ ನಿರ್ಧಾರ ಮಾಡುವಂತಹ ಸಂದರ್ಭದಲ್ಲಿ ಬೀಸೋ ತೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತಹ ಕೆಲಸವನ್ನು ವರಿಷ್ಠರು ಮಾಡಿದರು. ಈಗ ಅದೇ ವಿಚಾರ ವರಿಷ್ಠರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ರಾಜಸ್ಥಾನದಲ್ಲಿ ಏನಾಯಿತು, ಪಂಜಾಬ್ನಲ್ಲಿ ಏನಾಯಿತು, ಹರಿಯಾಣದಲ್ಲಿ ಏನಾಯಿತು, ಈಗ ಅದೇ ಪರಿಸ್ಥಿತಿ ರಾಜ್ಯ ಕರ್ನಾಟಕ ಕಾಂಗ್ರೆಸ್ನಲ್ಲೂ ಕೂಡ ನಿರ್ಮಾಣವಾಗಿದೆ. 2.5 ವರ್ಷ ತುಂಬ್ತಾ ಇದ್ದ ಹಾಗೆ ಅಧಿಕಾರ ಹಸ್ತಾಂತರದ ವಿಚಾರ, ನಾಯಕತ್ವದ ವಿಚಾರ ಜೋರು ಚರ್ಚೆ ಆಗ್ತಾ ಇದೆ. ಹಾದಿರಂಪ ಬೀದಿರಂಪ ಆಗ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಿದ್ದಾರೆ. ದೆಹಲಿಗೆ ಹೋಗೋದೇನು, ಅವರ ನಾಯಕರ ಪರ ಲಾಭಿ ಮಾಡೋದೇನು, ಇದರ ನಡುವೆ ವರಿಷ್ಠರು ತುಂಬ ನಾಜೂಕಾಗಿ ಈ ವಿಚಾರವನ್ನು ಹ್ಯಾಂಡಲ್ ಮಾಡಬೇಕಿದೆ. ಹಾಗಾದರೆ ಹೈಕಮಾಂಡ್ ಮುಂದಿರುವಂತಹ ಆಯ್ಕೆಗಳೇನು? ಈ ವಿಚಾರವನ್ನು ಬಗೆಹರಿಸುವಲ್ಲಿ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಏಕಾಏಕಿಯಾಗಿ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಏಕಾಏಕಿಯಾಗಿ ನಿರ್ಧಾರ ಮಾಡುವಷ್ಟು ಗಟ್ಟಿಯೂ ಕೂಡ ಕಾಂಗ್ರೆಸ್ ವರಿಷ್ಠರಿಲ್ಲ. ಸಿದ್ದು ಡಿಕೆ ಯಾರ ಪರ ನಿರ್ಧಾರವನ್ನು ಮಾಡಿದರೂ ಕೂಡ ಸಮಸ್ಯೆನೇ, ಪಕ್ಷಕ್ಕೆ ಹೊಡೆತವೇನೆ, ತಂತಿ ಮೇಲಿನ ನಡೆಗೆ ಆಗಿಬಿಟ್ಟಿದೆ ಈಗ ವರಿಷ್ಠರ ಕತೆ. ಇಬ್ಬರ ನಡುವೆ ಸಂಧಾನ ಮಾಡಿಯೇ ಸಮಸ್ಯೆಯನ್ನು ಪರಿಹರಿಸಬೇಕಿದೆ. ಆ ಸಂಧಾನ ಸಕ್ಸಸ್ ಆಗುತ್ತಾ ಗೊತ್ತಿಲ್ಲ. ಇಬ್ಬರನ್ನ ಒಟ್ಟಿಗೆ ಕೂರಿಸಿ ಮಾತನಾಡಿ ಗೊಂದಲಗಳಾಗದಂತೆ ನಿರ್ಧಾರವನ್ನು ಮಾಡಬೇಕು. ಈಗ ಅದು ವರಿಷ್ಠರ ಮೇಲೆ ನಿಂತಿದೆ. ಎಲ್ಲದಕ್ಕೂ ಕೂಡ ವರಿಷ್ಠರ ತೀರ್ಮಾನವೇ ಅಂತಿಮ ಅಂಥೇಳಿ ಇಬ್ಬರು ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ. ಖರ್ಗೆ ಸಂಧಾನ ವಿಫಲವಾದರೆ ರಾಹುಲ್ ಸೋನಿಯಾ ಸಮ್ಮುಖದಲ್ಲಿಯೇ ಸಂಧಾನ ಆಗಬೇಕು. ಆಲ್ಟರ್ನೇಟಿವ್ ಆಪ್ಷನ್ಸೇ ಇಲ್ಲ. ನೇರವಾಗಿ ಅವರೇನೇ ಎಂಟ್ರಿ ಕೊಡಬೇಕು. ಬಟ್ ಏನಾಗುತ್ತೆ ಸಿಚುವೇಶನ್ನು ಅನ್ನೋದು ಪ್ರಶ್ನೆ. ಪಕ್ಷ ಸರ್ಕಾರಕ್ಕೆ ಡ್ಯಾಮೇಜ್ ಆಗದಂತೆ ನಿರ್ಣಯವನ್ನು ತೆಗೆದುಕೊಳ್ಳುವಂಥದ್ದು ಈಗ ವರಿಷ್ಠರ ಮುಂದಿರುವಂತಹ ಆಯ್ಕೆ. ಈ ನಿರ್ಣಯಕ್ಕೆ ಸಿಎಂ ಡಿಸಿಎಂ ಒಪ್ಪುವಂತೆ ಮಾಡುವಂತಹದ್ದು ಕೂಡ ವರಿಷ್ಠರ ಮುಂದಿರುವಂತಹ ಆಪ್ಷನ್. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಕಾಂಗ್ರೆಸ್ ಹೈಕಮಾಂಡ್ನ ಪರಿಸ್ಥಿತಿ ಈಗ ಅಲಗಿನ ಕತ್ತಿಯ ರೀತಿಯಲ್ಲಾಗಿದೆ. ಆ ಕಡೆ ಡಿ.ಕೆ. ಶಿವಕುಮಾರ್ ಪರ ಹೋದರೂ ಕಷ್ಟನೇ, ಈ ಕಡೆ ಸಿದ್ದರಾಮಯ್ಯನವ್ರ ಪರ ಬಂದರೂ ಕಷ್ಟನೇ. ಇಂತಹ ಸಂದರ್ಭದಲ್ಲಿ ಈ ಸೆನ್ಸಿಟಿವ್ ವಿಚಾರವನ್ನು ಎಷ್ಟು ನಾಜೂಕಾಗಿ ಹ್ಯಾಂಡ್ಲ್ ಮಾಡಬಹುದು ವರಿಷ್ಠರು? ಜೊತೆಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮೇಲೇನೆ ಈ ನಿರ್ಧಾರ ನಿಂತಿದೆಯಾ ಅಂಥೇಳಿ? ಪ್ರೇಮ್, ಒಂದು ಬಿಹಾರದ ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದರೆ ಈ ರೀತಿಯಾದಂಥ ವಾತಾವರಣಗಳು ಕರ್ನಾಟಕದಲ್ಲಿ ಆಗ್ತಿರಲಿಲ್ಲ ಅಂತ ಅನಿಸುತ್ತೆ. ಯಾವಾಗ ಬಿಹಾರದಲ್ಲಿ ದೊಡ್ಡ ಮಟ್ಟದ ಹಿನ್ನಡೆ ಕಾಂಗ್ರೆಸ್ಗೆ ಆಯಿತು, ರಾಜ್ಯದಲ್ಲಿ ಅಷ್ಟು ಖಡಕ್ಕಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಪವರನ್ನು ಕೂಡ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಕಳ್ಕೊಳ್ತು ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಈಗಿನ ಕಾಂಗ್ರೆಸ್ನ ಬೆಳವಣಿಗೆಗಳು ಆಗ್ತಿದ್ದಾವೆ. ಒಂದು ಕಡೆ ಸಿದ್ದರಾಮಯ್ಯನವರ ಬಣ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬಣ ತಮ್ಮ ತಮ್ಮ ಬಲವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಅದಕ್ಕೆ ಪೂರಕ ಎಂಬುವಂತೆ ಡಿ.ಕೆ. ಶಿವಕುಮಾರ್ ಬಣದ ಶಾಸಕರು ದೆಹಲಿ ಪರೇಡ್ ಅನ್ನು ಮಾಡಿದ್ರು. ಇದು ಸಹಜವಾಗಿ ಸಿದ್ದರಾಮಯ್ಯನವರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಹೀಗಾಗಿ ಹೈಕಮಾಂಡ್ ಈಗ ಏಕಾಏಕಿಯಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸ್ಥಾನದಲ್ಲಿ ಇಲ್ಲ. ಯಾಕೆಂತಂದ್ರೆ ಒಂದ್ ವೇಳೆ ಏನಾದರೂ ಸಿದ್ದರಾಮಯ್ಯನವರ ಪರ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಡಿ.ಕೆ. ಶಿವಕುಮಾರ್ ಬಣದವರು ರಾಂಗ್ ಆಗ್ತಾರೆ. ಒಂದು ಡಿ.ಕೆ. ಶಿವಕುಮಾರ್ ಪರವಾಗಿ ಏನಾದರೂ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಸಿದ್ದರಾಮಯ್ಯನವರ ಬಣದವರು ಕೂಡ ಸುಮ್ಮನೆ ಇರೋದಿಲ್ಲ. ಹೀಗಾಗಿ ಹೈಕಮಾಂಡ್ಗೆ ಇಕ್ಕಟ್ಟಿನ ಪರಿಸ್ಥಿತಿ. ಏನೇ ನಿರ್ಧಾರ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರನ್ನ ಕೂರ್ಸೇ ಮಾತನಾಡಬೇಕು. ನಿನ್ನೆ ಸಿದ್ದರಾಮಯ್ಯನವರ ಜೊತೆ ಸುದೀರ್ಘವಾಗಿ ಖರ್ಗೆ ಅವರು ಮಾತನಾಡಿದ್ದಾರೆ. ಬಹಿರಂಗ ಹೇಳಿಕೆಗಳನ್ನು ಕೊಡಬಾರದು, ಹೈಕಮಾಂಡ್ ಎಲ್ಲವನ್ನ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಖರ್ಗೆ ಅವರ ಮಾತಿಗೆ ಒಪ್ಪುತ್ತಾ ಸಿದ್ದರಾಮಯ್ಯನವರ ಬಣ ಮತ್ತೆ
ಡಿ ಕೆ ಶಿವಕುಮಾರ್ ಅವರು ಬೇಡ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಆದ್ರೂ ಕೂಡ ಏನೇ ಆದ್ರೂ ಅಳೆದು ತೂಗಿ ಇಬ್ಬರನ್ನು ಕೂತು ಸಂಧಾನವನ್ನ ಮಾಡಲೇಬೇಕು. ಬಹುಶಃ ಇದು ಖರ್ಗೆ ಅವರ ಹಂತದಲ್ಲಿ ಕೂಡ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುತ್ತೆ. ಅಂತಿಮವಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಅಂಗಳಕ್ಕೆ ಈ ಒಂದು ಸಂಧಾನದ ವಿಚಾರಗಳು ಹೋಗಬೇಕಾಗುತ್ತೆ. ಅಂತಿಮವಾಗಿ ಅಲ್ಲಿ ದೆಹಲಿಯಲ್ಲಿ ಈ ಎಲ್ಲಾ ಚರ್ಚೆಗಳಾದ ಬಳಿಕ ಇಬ್ಬರಿಗೂ ಸಮಾಧಾನ ಆಗುವಂತಹ ಸೂತ್ರವನ್ನ ಕಂಡುಹಿಡಿದ್ರೆ ಮಾತ್ರ ಹೈಕಮಾಂಡ್ ಸುಲಿಲಿತವಾಗಿ ರಾಜ್ಯದಲ್ಲಿ ಆಗ್ತಿರುವಂತಹ ಕುರ್ಚಿ ಕದನಕ್ಕೆ ಅಂತ್ಯವನ್ನ ಆಡಬಹುದು. ಇಲ್ಲದೆ ಹೋದ್ರೆ ಸಹಜವಾಗಿ ಎರಡೂ ಬಣಗಳು ಕೂಡ ತಮ್ಮ ತಮ್ಮ ಬಲ ಪ್ರದರ್ಶನದಲ್ಲಿ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡೋದು ಸತ್ಯ. ಹೀಗಾಗಿ ಹೈಕಮಾಂಡ್ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ, ಸಿಎಂ ಮತ್ತೆ ಡಿಸಿಎಂ ಅವರನ್ನ ಕರೆದು ಯಾವ ರೀತಿ ಸಂಧಾನ ಮಾಡುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗತ್ತೆ. ಪ್ರೇಮ್. ಓಕೆ ಶ್ರೀನಿವಾಸ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ಹಂತದಲ್ಲಿ ಬಗೆಹರಿಯುವಂತಹ ಸಮಸ್ಯೆ ಅಲ್ಲ. ಇದಕ್ಕೆ ರಾಹುಲ್ ಗಾಂಧಿಯೇ ಬರಬೇಕು, ಪ್ರಿಯಾಂಕಾ ಗಾಂಧಿಯೇ ಬರಬೇಕು, ಸೋನಿಯಾ ಗಾಂಧಿಯೇ ಬಂದು ಸಮಸ್ಯೆಯನ್ನು ಬಗೆಹರಿಸುವಷ್ಟು ಜಟಿಲ ಆಗಿಬಿಟ್ಟಿದೆ.